ರಾಬಿನ್ ಹುಡ್ ಇಂಗ್ಲೆಂಡ್ ಅನ್ನು ಉದಾತ್ತ ರಾಜನಾದ ರಿಚರ್ಡ್ ಆಳುತ್ತಿದ್ದನು. ರಾಜ ರಿಚರ್ಡ್ ಯುದ್ಧಕ್ಕಾಗಿ ಹೋಗಬೇಕಾಗಿತ್ತು. ಆದ್ರಿಂದ ಆತನ ತಮ್ಮನಾದ ಯುವರಾಜ ಜಾನ್ ಆಳಲು ಶುರು ಮಾಡಿದ. ಜಾನ್ ತುಂಬಾ ಕ್ರೂರವಾದವನು. ಅವನು ಮತ್ತು ಆತನ ಶರೀಫ್ ಬಡವರ ಮೇಲೆ ತುಂಬಾ ತೆರಿಗೆ ಹಾಕ್ತಿದ್ರು. ಯಾರು ಆ ತೆರಿಗೆಯನ್ನು ಕಟ್ಟೋದಿಲ್ವೋ ಅವರನ್ನು ಕಾರಾಗೃಹಕ್ಕೆ ಹಾಕ್ತಿದ್ದ. ಅವರ ಹೊಲ ಮನೆ ಎಲ್ಲ ಜಾನ್ ಮತ್ತು ಶರೀಫ್ ಆಕ್ರಮಿಸಿಕೊಳ್ತಿದ್ರು. ಜಾನ್ ನಿಯಮದ ಪ್ರಕಾರ ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇರ್ತಾರೆ, ಬಡವರು ಬಡವರಾಗಿ ಮನೆ ಇಲ್ಲದೆ ಇರ್ತಿದ್ರು. ರಾಬಿನ್ ಹುಡ್ ಒಂದು ಯುವ ಹುಡುಗ. ನಾಟಿಂಗ್ಹ್ಯಾಮ್ ಇಂಗ್ಲೆಂಡ್ನ ಶೇರ್ಹುಡ್ ಅಡವಿಯಲ್ಲಿ ವಾಸಿಸುತ್ತಿದ್ದ. ಅವನು ಇದೆಲ್ಲ ನೋಡ್ತಾನೇ ಬೆಳೆದ. ಅವನು ಉತ್ತಮ ಬಿಲ್ಲುಗಾರ. ಅವನು ಪ್ರಜೆಗಳಿಗೆ ಸಹಾಯ ಮಾಡಲು ನಿರ್ಧರಿಸಿದ. ಆದ್ರೆ ಯುವರಾಜ ಜಾನ್ನ ವಿರುದ್ಧ ಯುದ್ಧ ಮಾಡಲು ಆಗಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆಗ ಅವನು ಗೊರಿಲ್ಲಾ ತಂತ್ರಗಳನ್ನು ಉಪಯೋಗಿಸಲು ನಿರ್ಧರಿಸಿದ. ಅವನು ಒಂದು ಗುಂಪನ್ನು ನಿಯಮಿಸಿ ಧನವಂತ ವ್ಯಾಪಾರಿಗಳ ಹತ್ರ ಕಳ್ಳತನ ಮಾಡಿ ಶೇರ್ವುಡ್ ಅಡವಿ ಮಾರ್ಗದಲ್ಲಿ ಹೋಗ್ತಿದ್ರು. ನಂತರ ಆ ಹಣವನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಬಡವರಿಗೆ ಹಂಚುತ್ತಾನೆ. ರಾಬಿನ್ ಹುಡ್ ಬಡವರಲ್ಲಿ ಮತ್ತು ಶ್ರೀಮಂತರಲ್ಲೂ ಸಹ ಪ್ರಸಿದ್ಧನಾದ. ವ್ಯಾಪಾರಿಗಳು ಆ ಅಡವಿ ಮಾರ್ಗದಲ್ಲಿ ಓಡಾಡಲು ಭಯಪಡ್ತಿದ್ರು. ಎಲ್ಲಾ ವ್ಯಾಪಾರಿಗಳು ಜಾನ್ನ ಆಸ್ಥಾನದಲ್ಲಿ ಒಟ್ಟುಗೂಡಿ ರಾಬಿನ್ ಹುಡ್ನ ಬಗ್ಗೆ ದೂರು ಹೇಳಿದರು. ಜಾನ್ ಶೆರೀಫ್ನ ಕರೆಸಿ ಈ ವಿಷಯದ ಬಗ್ಗೆ ನೋಡಿಕೊಳ್ಳಲು ಹೇಳ್ತಾನೆ. ಶೆರೀಫ್ ಅವನ ಆಳುಗಳನ್ನು ಇಟ್ಟು ಶೇರ್ವುಡ್ ಕಾಡಲ್ಲಿ ರಾಬಿನ್ ಹುಡ್ನ ಹುಡುಕಲು ಹೇಳ್ತಾನೆ. ಅವನನ್ನು ಕಂಡು ಹಿಡಿಯೋದ್ರಲ್ಲಿ ಅವರು ಸೋತರು. ಇನ್ನೊಂದು ಕಡೆ ರಾಬಿನ್ ಹುಡ್ ಮನುಷ್ಯರು ವ್ಯಾಪಾರಿಗಳ ಹತ್ರ ಹಾಗೂ ಯುವರಾಜ ಜಾನ್ನ ಮನುಷ್ಯರು ಯಾರೆಲ್ಲ ಹತ್ತಿರ ತೆರಿಗೆ ಪಡೆದುಕೊಂಡಿರ್ತಾನೋ ಅವರ ಹತ್ರ ಕಳ್ತನ ಮಾಡ್ತಾನೇ ಇದ್ರು. ಯುವರಾಜ ಜಾನ್ ರಾಬಿನ್ ಹುಡ್ನ ಹಿಡಿದುಕೊಟ್ಟವರಿಗೆ ಒಳ್ಳೆ ಬಹುಮಾನ ಅಂತ ಪ್ರಚಾರ ಮಾಡಿದ. ಆದ್ರೆ ಸಿಗ್ಲಿಲ್ಲ. ಶೆರೀಫ್ಗೆ ರಾಬಿನ್ ಹುಡ್ ಬಿಲ್ಲುಗಾರ ಅಂತ ಗೊತ್ತಿತ್ತು. ಅವನನ್ನು ಹಿಡಿಯಲು ಯೋಜನೆ ಹಾಕುತ್ತಾನೆ. ಶೆರೀಫ್ ಬಿಲ್ಲುಗಾರಿಕೆಯ ಸ್ಪರ್ಧೆಯನ್ನು ಇಡುತ್ತಾನೆ. ಅದರಲ್ಲಿ ರಾಬಿನ್ ಹುಡ್ ಖಂಡಿತವಾಗ್ಲೂ ಪಾಲ್ಗೊಳ್ಳುತ್ತಾನೆ ಅಂತ ಗೊತ್ತಿತ್ತು. ರಾಬಿನ್ ಹುಡ್ ಅವನ ಸ್ನೇಹಿತನಾದ ಲಿಟಲ್ ಜಾನ್ಗೆ ಹೇಳ್ದ, ನಾನು ಖಂಡಿತವಾಗ್ಲೂ ಈ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ. ಆದ್ರೆ ಲಿಟಲ್ ಜಾನ್ ರಾಬಿನ್ ಹುಡ್ನ ಎಚ್ಚರಿಸಿದ, ಇದು ಶೆರೀಫ್ ನಿನ್ನನ್ನು ಹಿಡಿಯಲು ಮಾಡುತ್ತಿರುವ ಯೋಜನೆ ಅಂತ. ನೀನು ಒಂದು ಒಳ್ಳೆ ಬಿಲ್ಲುಗಾರ ಎಂದು ಎಲ್ಲರಿಗೂ ಗೊತ್ತು. ಆದ್ರಿಂದ ಯಾರ ಹತ್ರನೂ ಹೋಗಿ ನೀನ್ ಏನು ನಿರೂಪಿಸಬೇಕಾಗಿಲ್ಲ. ಓ ಲಿಟಲ್ ಜಾನ್, ಇದು ಯೋಜನೆ ಅಂತ ಗೊತ್ತು. ಆದ್ರೆ ನಾವು ಮಾರುವೇಷದಲ್ಲಿ ಹೋಗೋಣ, ಯಾರು ನಮ್ಮನ್ನು ಕಂಡು ಹಿಡಿಯೋಕೆ ಆಗಲ್ಲ. ಮರುದಿನ ರಾಬಿನ್ ಹುಡ್, ಲಿಟಲ್ ಜಾನ್ ಮತ್ತು ಅವನ ಜನ ಎಲ್ಲರೂ ನಾಟಿಂಗ್ಹ್ಯಾಮ್ಗೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹೋದರು. ರಾಬಿನ್ ಹುಡ್ ಯಾರು ಆತನನ್ನು ಕಂಡು ಹಿಡಿಯದಂತೆ ಮಾರುವೇಷದಲ್ಲಿ ಹೋದ. ಒಬ್ಬೊಬ್ಬರಾಗಿ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರು. ಈಗ ಅದು ರಾಬಿನ್ ಹುಡ್ ಬಾಣವನ್ನು ಬಿಡುವ ತಿರುವಾಗಿತ್ತು. ಆತ 3 ಬಾರಿ ಹೊಡೆದ. ಎಲ್ಲ ಹೋಗಿ ಗುರಿಯಲ್ಲೇ ಬಿತ್ತು. ಅಲ್ಲಿ ಗುಂಪೆಲ್ಲ ಕಿರ್ಚಾಡಿದರು ಹಾಗೂ ಆ ಗೊತ್ತಿಲ್ಲದ ಆ ಯುವಕನನ್ನು ಪ್ರೋತ್ಸಾಹ ಮಾಡಿದರು. ಶರೀಫ್ ಆತನ ಆಳುಗಳಿಗೆ ಹೇಳಿದ, ಅದು ರಾಬಿನ್ ಹುಡ್ ಮತ್ತು ಬೇರೆ ಯಾರಿಂದನೂ ಗುರಿ ನೋಡಿ ಹೊಡೆಯಲು ಆಗಲ್ಲ ಅಂತ. ಆತನನ್ನು ತಕ್ಷಣ ಬಂಧಿಸಿ ಶರೀಫ್ನ ಆಜ್ಞೆಯಿಂದ ರಾಬಿನ್ ಹುಡ್ ಅನ್ನು ಆತನ ಮನುಷ್ಯರು ಬಂಧಿಸಿದರು. ಯುವರಾಜ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ. ಆದ್ರೆ ಲಿಟಲ್ ಜಾನ್ ಮತ್ತು ಬೇರೆ ಮನುಷ್ಯರು ಇದ್ದಕ್ಕಿದ್ದಂತೆ ಯುವರಾಜ ಜಾನ್ ಅನ್ನು ದಾಳಿ ಮಾಡಿಸಿ ಕತ್ತಿಯನ್ನು ಅವನ ಕತ್ತು ಹತ್ರ ಇಟ್ರು. ಅವರು ರಾಬಿನ್ ಹುಡ್ನ ಬಿಡುಗಡೆ ಮಾಡಲು ಕೇಳಿದರು. ಯುವರಾಜ ಜಾನ್ ರಾಬಿನ್ ಹುಡ್ನ ಬಿಟ್ಟು ಬಿಡಲು ಹೇಳಿದ. ಆ ರಾಬಿನ್ ಹುಡ್ ಮತ್ತೆ ಅವನ ಸ್ನೇಹಿತರು ಸುರಕ್ಷಿತವಾಗಿ ಶೇರ್ವುಡ್ ಕಾಡಿಗೆ ಹಿಂತಿರುಗಿದರು.
ಒಂದು ದಿನ ರಾಬಿನ್ ಹುಡ್ ಮತ್ತು ಅವನ ಜನ ಕಾಡಲ್ಲಿ ಕೂತಿದ್ದರು. ಒಂದು ಮುದಿ ಗುಂಪು ಹೋಗೋದನ್ನ ನೋಡಿದ್ರು. ಅವರು ಅವರೊಂದಿಗೆ ಚಿನ್ನ ತಗೊಂಡೋಗ್ತಿದ್ರು. ರಾಬಿನ್ ಹುಡ್ ಅವರನ್ನು ನಿಲ್ಲಿಸಿದ. ಈ ಚಿನ್ನವೆಲ್ಲ ರಾಜ ರಿಚರ್ಡ್ಗೆ ಅಂತ ಹೇಳ್ತಾರೆ. ನಾವು ಅವರ ಸ್ನೇಹಿತರು. ರಾಬಿನ್ ಹುಡ್ ಅವರನ್ನು ಹೋಗಲು ಹೇಳಿ, ಯಾರೇ ರಿಚರ್ಡ್ನ ಸ್ನೇಹಿತರಾಗಿದ್ರು ಅವರು ನಮಗೂ ಸ್ನೇಹಿತರು ಅನ್ನುತ್ತಾರೆ. ಆ ಮುದಿ ಗುಂಪಲ್ಲಿ ಒಬ್ಬ ಆತನ ಟೋಪಿಯನ್ನು ತೆಗೆದು, ನಾನೇ ಆ ರಾಜ ರಿಚರ್ಡ್ ಅನ್ನುತ್ತಾನೆ. ರಾಬಿನ್ ಹುಡ್ ಮತ್ತು ಅವನ ಜನ ತುಂಬಾ ಸಂತೋಷ ಪಡ್ತಾರೆ. ಅವರು ಆತನ ತಮ್ಮ ಹೇಗೆಲ್ಲ ಬಡ ಜನರನ್ನು ತೊಂದರೆ ಮಾಡ್ತಿದ್ದನೋ ಹೇಳಿದ. ರಾಜ ರಿಚರ್ಡ್ ಹೇಳ್ದ, ನಾನು ಅವರ ಸ್ವಲ್ಪ ಕತೆಗಳನ್ನು ಕೇಳಿದ್ದೆ. ಈಗ ನಾನು ಮತ್ತೆ ಹಿಂತಿರುಗಿ ಬಂದು ಎಲ್ಲ ನನ್ನ ಕೈಗೆ ತಗೋತೀನಿ ಅನ್ನುತ್ತಾನೆ. ರಾಜ ರಿಚರ್ಡ್ ಮತ್ತು ರಾಬಿನ್ ಹುಡ್ ಎಲ್ಲರೂ ಮತ್ತೆ ನಾಟಿಂಗ್ ಹ್ಯಾಮ್ಗೆ ಹೋಗ್ತಾರೆ ಹಾಗೂ ಕ್ರೂರ ಜಾನ್ ಮತ್ತು ಶೆರೀಫ್ನ ಬಂಧಿಸ್ತಾರೆ. ರಾಜ ರಿಚರ್ಡ್ ರಾಬಿನ್ ಹುಡ್ಗೆ ಜನರನ್ನು ಕಾಪಾಡಿದ್ದಕ್ಕೆ ಧನ್ಯವಾದ ಹೇಳ್ಕೊತಾನೆ. ರಾಜನಿಗೆ ಯಾವುದೇ ಸಹಾಯ ಮಾಡಲು ರಾಬಿನ್ ಹುಡ್ ಪ್ರಮಾಣ ಮಾಡ್ತಾನೆ. ರಾಬಿನ್ ಹುಡ್ ಮತ್ತು ಅವನ ಜನ ಶೇರ್ ಹುಡ್ ಕಾಡಿಗೆ ಸಂತೋಷದಿಂದ ತಲುಪುತ್ತಾರೆ. ಉಪ್ಪಿನ ಸಮುದ್ರ. ಬಹಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಸಾಗರ ಮತ್ತು ಸಮುದ್ರ ಎರಡು ತಾಜಾ ಮತ್ತು ಸಿಹಿಯಾದ ನೀರಿನಿಂದ ತುಂಬಿತ್ತು. ಹಾಗೂ ಇದು ವಿಧಿಯನ್ನು ಬದಲಾಗಿಸುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದೇ ಯುಗದಲ್ಲಿ ಭಾರತದಲ್ಲಿ ಒಂದು ವಯಸ್ಸಾದ ಮುದುಕ ಜೀವಿಸುತ್ತಿದ್ದ. ಆತನಿಗೆ 2 ಗಂಡು ಮಕ್ಕಳು. ಚಿಕ್ಕವನು ರಾಮ್, ವಿಧೇಯ, ಪ್ರಾಮಾಣಿಕ ಮತ್ತು ಕಷ್ಟಜೀವಿ. ದೊಡ್ಡವನಾದ ರಘುನಾಥ್ ತುಂಬಾ ಸೋಮಾರಿ ಹಾಗೂ ದುರಾಸೆ ಉಳ್ಳವನು. ಒಂದು ದಿನ ಮುದುಕ ಹುಷಾರಿಲ್ಲದೆ ಆದ. ಆತ ಕೊನೆ ಉಸಿರು ತಗೊಳ್ಳುವಾಗ ಆತನ 2 ಮಕ್ಕಳು ಮತ್ತು ಹೆಂಡತಿಯರಿಗೂ ಹೇಳಿದ, ಅವರೆಲ್ಲರೂ ಒಟ್ಟಿಗೆ ಏಕತೆಯಿಂದ ಜೀವಿಸಬೇಕೆಂದು, ಒಬ್ಬರಿಗೊಬ್ಬರು ಹೊಟ್ಟೆ ಕಿಚ್ಚು ಪಡಬಾರದು ಎಂದು. ಹಾಗೂ ಆತ ಹೇಳಿದ, ಆತನ ನೆಲವನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳಲು. ಆದರೆ ಮುದುಕ ಸತ್ತು ಹೋದ ಮೇಲೆ ದೊಡ್ಡ ಮಗ ಮತ್ತು ಆತನ ಹೆಂಡತಿ ಎಲ್ಲ ನೆಲವನ್ನು ಕಿತ್ಕೊಂಡ್ರು ಮತ್ತು ಬರೀ ಒಂದು ಚಿಕ್ಕ ತುಂಡು ನೆಲವನ್ನು ಮಾತ್ರ ಚಿಕ್ಕ ಮಗನಿಗೆ ಕೊಟ್ಟ ಹಾಗೂ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದ. ಚಿಕ್ಕ ಮಗ ಆತನ ಹಣೆ ಬರಹವನ್ನು ಒಪ್ಪಿಕೊಂಡ ಮತ್ತು ತನ್ನ ಹೆಂಡತಿಯೊಂದಿಗೆ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದ. ಆತ ಆ ಚಿಕ್ಕ ನೆಲದಲ್ಲಿ ಏನೆಲ್ಲ ಬೆಳೆಸಬಹುದೋ ಎಲ್ಲ ಬೆಳೆಸಿದ ಹಾಗೂ ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದ. ಆತ ಹೆಂಡತಿ ಮಡಕೆ ಮಾಡೋದ್ರಲ್ಲಿ ನಿಪುಣೆ ಆಗಿದ್ಲು. ಆಕೆ ಚೆನ್ನಾಗಿರೋ ಮಡಕೆಗಳು ತಯಾರು ಮಾಡಿ ಒಳ್ಳೆ ಬೆಲೆಗೆ ಮಾರ್ತಿದ್ಲು. ಅದೇ ಸಮಯದಲ್ಲಿ ಆತನ ಅಣ್ಣ ತುಂಬ ಹುಷಾರಾಗಿ ತುಂಬ ಹಣವನ್ನು ಸಂಪಾದಿಸಿ ಅವರ ಹಳೆ ಮನೆಗಿಂತ 2 ಪಟ್ಟು ಜಾಸ್ತಿ ದೊಡ್ಡದನ್ನು ಕಟ್ಟಿಕೊಂಡ. ಆದರೆ ಆತನ ತಮ್ಮನಿಗೆ ಮಾತ್ರ ಏನು ಕೊಡ್ತಿರ್ಲಿಲ್ಲ. ಒಂದು ದಿನ ಒಂದು ಸಾಧು ದೊಡ್ಡವನಿರುವ ಮನೆಯ ಬಾಗಿಲು ತಟ್ಟಿದ. ಆದರೆ ಆತನಿಗೆ ಯಾವುದೇ ಆಹಾರವನ್ನು ಭಿಕ್ಷೆಯಾಗಿ ಕೊಡಲಿಲ್ಲ. ಆ ದೊಡ್ಡವನು ಆ ಸಾಧುವನ್ನು ಬೈದು ಅಲ್ಲಿಂದ ಓಡಿಸಿದ. ಸಾಧು ಚಿಕ್ಕವನ ಮನೆಗೆ ಹೋಗಿ ಆಹಾರವನ್ನು ಕೇಳಿದ. ಚಿಕ್ಕವನು ತುಂಬಾ ಸಭ್ಯತೆಯಿಂದ ಆತನಿಗೆ ಆಹಾರವನ್ನು ಅರ್ಪಿಸಿದ. ಸಾಧು ಸ್ವಲ್ಪ ಆಹಾರವನ್ನು ತಿಂದು ಅವರ ಮನೆಯಲ್ಲೇ ಸ್ವಲ್ಪ ವಿಶ್ರಾಂತಿ ಪಡೆದ. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ಮೇಲೆ ಆತ ಹೊರಡುವಾಗ ರಾಮ್ಗೆ ಒಂದು ತಿರುಗು ಕಲ್ಲು ಕೊಟ್ಟ. ಆತ ರಾಮ್ಗೆ ಹೇಳಿದ, ಅದು ಮಾಯಾ ಚಕ್ಕಿ ಅಂತ. ಆತನಿಗೆ ಯಾವಾಗ ಏನೇ ಬೇಕಾದ್ರೂ ಚಕ್ಕಿ ಅಣ್ಣ ಚಕ್ಕಿ ನಡಿ ಅಂತ ಹೇಳಬೇಕು ಅಂತ ಹೇಳ್ದ. ಅದು ತಿರುಗುತ್ತದೆ. ಆಗ ಏನ್ ಬೇಕೋ ಅದು ಕೇಳ್ಬೋದು. ಮಾಯಾಶಕ್ತಿಯಿಂದ ಚಕ್ಕಿ ತಕ್ಷಣ ಬೇಕಾದನ್ನು ಉತ್ಪಾದಿಸುತ್ತದೆ. ಮತ್ತೆ ಆ ತಿರುಗು ಕಲ್ಲನ್ನು ನಿಲ್ಲಿಸಬೇಕಾದ್ರೆ ಚಕ್ಕಿ ಅಣ್ಣ ಚಕ್ಕಿ ನಿಲ್ಲು ಅಂತ ಹೇಳಬೇಕು. ಆಗ ಅದು ನಿಲ್ಲುತ್ತೆ. ಇದೆಲ್ಲ ಹೇಳಿ ಸಾಧು ಆಶೀರ್ವದಿಸಿ ಹೊರಟು ಹೋಗ್ತಾನೆ.
ರಾಮ್ ಮತ್ತು ಆತನ ಹೆಂಡತಿ ಆ ಮಾಯವನ್ನು ಪರೀಕ್ಷಿಸಬೇಕಾಯಿತು. ಅವರು ಆ ಸಾಧು ಹೇಳಿದಾಗೆ ಮಾಡಿ ಸ್ವಲ್ಪ ಆಹಾರವನ್ನು ಕೇಳಿದರು. ಆಗ ಅವರಿಗೆ ಅದು ತುಂಬಾ ರುಚಿಕರವಾದ, ಅವರು ಯಾವಾಗೂ ತಿನ್ನದಿರುವಂತಹ ತಿಂಡಿಯನ್ನು ಕೊಡುತ್ತದೆ. ಹಾಗೂ ರಾಮ್ ಸ್ವಲ್ಪ ಹಣ ಕೇಳುತ್ತಾನೆ, ಅದು ಪಡೆಯುತ್ತಾನೆ. ಸ್ವಲ್ಪ ದಿನಗಳಲ್ಲೇ ರಾಮ್ ಒಂದು ಸುಂದರವಾದ ಮನೆ ಕಟ್ಟುತ್ತಾನೆ. ಹಾಗೂ ಅವರು ತುಂಬಾ ಸುಂದರ ಮತ್ತು ಸರಳ ಜೀವನವನ್ನು ಆರಂಭಿಸಿದರು. ಹಾಗೂ ಬಡವರಿಗೂ ಬೇಕಾದವರಿಗೂ ಸಹಾಯ ಮಾಡಲು ಪ್ರಾರಂಭಿಸಿದ. ಒಂದು ದಿನ ದೊಡ್ಡವನು ರಘುನಾಥ್ನ ಹೆಂಡತಿ ರಾಮನ್ನು ಗಮನಿಸಿದಳು. ರಾಮ್ ಸ್ವಲ್ಪ ಚಿನ್ನದ ಒಡವೆಗಳನ್ನು ಚಕ್ಕಿ ಹತ್ರ ಕೇಳೋದನ್ನ ರಘುನಾಥ್ನ ಹೆಂಡತಿ ನೋಡಿದಳು. ರಾಮ್ ಆ ಒಡವೆಗಳನ್ನು ಒಂದು ಬಡ ವ್ಯಕ್ತಿಯ ಮಗಳ ಮದುವೆಗೋಸ್ಕರ ಕೊಟ್ಟ. ಆಕೆ ತಕ್ಷಣ ಹೋಗಿ ಅದನ್ನೆಲ್ಲ ಗಂಡನಿಗೆ ಹೇಳಿದಳು. ರಘುನಾಥ್ ಆಶ್ಚರ್ಯಪಟ್ಟು ಹಾಗೂ ಆತನ ಹೆಂಡತಿಯನ್ನು ನಂಬಲಿಲ್ಲ. ಆದರೆ ಸಾಯಂಕಾಲ ಆದ್ಮೇಲೆ ರಾಮ್ ಮತ್ತು ಅವನ ಹೆಂಡತಿ ಒಂದು ಸಂಚಿಯಲ್ಲಿ ಸ್ವಲ್ಪ ಬಟ್ಟೆ ಮತ್ತು ಒಡವೆಗಳನ್ನು ತಗೊಂಡೋಗೋದು ನೋಡಿದ. ಅವರು ಹೊರಗಡೆ ಹೋದ್ಮೇಲೆ ರಘುನಾಥ್ ಮತ್ತೆ ಅವನ ಹೆಂಡತಿ ಬಾಗಿಲು ಹೊಡೆದು ಎಲ್ಲ ಹಣವನ್ನು ಕಳ್ತನ ಮಾಡಿದ್ರು. ಹಾಗೂ ಅವರೊಂದಿಗೆ ಚಕ್ಕಿಯನ್ನು ತಗೊಂಡು ಹೋದ್ರು. ಅವರು ಅವರ ಮೂಟೆಗಳನ್ನು ಕಟ್ಟಿಕೊಂಡು ಮನೆಯಿಂದ ಹೊರಗೆ ಬರುತ್ತಾ ಅಂದುಕೊಂಡ್ರು, ಇನ್ಮೇಲೆ ಅವರು ಇಡೀ ಜೀವನ ಪೂರ್ತಿ ಧನವಂತರಾಗಿ ಬಿಡ್ತಾರೆ ಅಂತ. ಅವರು ಹಡಗನ್ನು ಹತ್ತಿಕೊಂಡು ವಿದೇಶಿ ಪ್ರಯಾಣಕ್ಕೆ ಹೊರಟರು. ಪ್ರಯಾಣದಲ್ಲಿ ಅವರು ಊಟ ಮಾಡ್ತಿದ್ದಾಗ ರಘುನಾಥ್ ಅವನ ಹೆಂಡತಿನ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಕೇಳಿದ. ಅವಳು ಹೇಳಿದಳು ಉಪ್ಪನ್ನು ತಂದಿಲ್ಲ ಅಂತ. ಅವರು ಚಕ್ಕಿಯನ್ನು ಉಪ್ಪು ಕೇಳಲು ನಿರ್ಧರಿಸಿದರು. ರಘುನಾಥ್ ಹೆಂಡತಿ ಚಕ್ಕಿ ಹತ್ರ ಹೋಗಿ ಹೇಳ್ತಾಳೆ, ಚಕ್ಕಿ ಅಣ್ಣ ಚಕ್ಕಿ ನಡಿ ಅಂತ. ಚಕ್ಕಿ ಅಣ್ಣ ಚಕ್ಕಿ ಉಪ್ಪು ಅಂದಳು. ತಕ್ಷಣ ಅಲ್ಲಿ ಉಪ್ಪು ಬಂತು. ಸ್ವಲ್ಪ ಉಪ್ಪನ್ನು ತೆಗೆದು ಗಂಡನಿಗೆ ಕೊಟ್ಟಳು. ಅವರು ಊಟವನ್ನು ಆನಂದಿಸಿದರು. ಸ್ವಲ್ಪ ಸಮಯದ ನಂತರ ಆ ಜಾಗ ಎಲ್ಲ ಚಕ್ಕಿ ಹತ್ರ ಉಪ್ಪಿನಿಂದ ತುಂಬಿ ಹೋಯಿತು. ಆಕೆ ಅಲ್ಲಿಗೆ ಹೋಗಿ ಚಕ್ಕಿಯನ್ನು ನಿಲ್ಲಿಸಲು ಪ್ರಯತ್ನಿಸಿದಳು. ಆದ್ರೆ ಆಗ್ಲಿಲ್ಲ. ರಘುನಾಥ್ ಏನಾಯ್ತು ಅಂತ ಕೇಳಿದ. ಆಕೆ ಹೇಳಿದ್ಲು, ಬರೀ ನಾನು ಚಕ್ಕಿನ ತಿರುಗಿಸೋದು ಮಾತ್ರ ನೋಡಿದೆ, ಆದ್ರೆ ಅದನ್ನು ಹೇಗೆ ನಿಲ್ಲಿಸಬೇಕು ನೋಡ್ಲಿಲ್ಲ ಅಂತಾಳೆ. ಅದೇ ಸಮಯದಲ್ಲಿ ಚಕ್ಕಿ ಇನ್ನೂ ಹೆಚ್ಚು ಹೆಚ್ಚು ಉಪ್ಪನ್ನು ಕೊಡ್ತಾನೇ ಇತ್ತು. ತಕ್ಷಣ ಅವರ ಹಡಗು ಪೂರ್ತಿ ಉಪ್ಪು ಆಗೋಯ್ತು. ಅವರ ಹಡಗು ಉಪ್ಪಿನ ಭಾರದಿಂದ ಮುಳುಗ್ತಾ ಇತ್ತು. ಚಕ್ಕಿಯಿಂದ ಉಪ್ಪು ಬರ್ತಾನೇ ಇತ್ತು. ಸ್ವಲ್ಪ ಸಮಯದ ನಂತರ ಹಡಗು ಪೂರ್ತಿ ಮುಳುಗೋಯ್ತು. ಆದ್ರೆ ಚಕ್ಕಿ ತಿರುಗ್ತಾ ಉಪ್ಪು ಕೊಡ್ತಾನೆ ಇತ್ತು. ಹಾಗೂ ಎಲ್ಲ ಸಾಗರ ಸಮುದ್ರಗಳು ಉಪ್ಪು ಆಗೋಯ್ತು. ಆದ್ರಿಂದ ನೀವ್ಯಾರಾದ್ರೂ ಸಮುದ್ರದಲ್ಲಿ ಚಕ್ಕಿಯನ್ನು ನೋಡಿದ್ರೆ ಚಕ್ಕಿ ಅಣ್ಣ ಚಕ್ಕಿ ನಿಲ್ಲು ಅಂತ ಹೇಳೋದು ಮರಿಬೇಡಿ. ಸ್ನೋ ಕ್ವೀನ್. ಒಂದಾನೊಂದು ಕಾಲದಲ್ಲಿ ಕೆ ಮತ್ತು ಗೇರ್ಡಾ ಎಂಬ ಇಬ್ಬರು ಸ್ನೇಹಿತರಿದ್ದರು. ಅವರು ಒಂದು ಚಿಕ್ಕ ಗ್ರಾಮದಲ್ಲಿ ಅಕ್ಕಪಕ್ಕ ಮನೆಯಲ್ಲಿದ್ದರು. ಅವರು ಗ್ರಾಮದ ಹೊರಗಡೆ ಇರುವ ಸುಂದರವಾದ ಹುಲ್ಲುಗಾವಲಲ್ಲಿ ಅವರ ಸಮಯವನ್ನು ಕಳೆಯುತ್ತಿದ್ದರು. ಹುಲ್ಲುಗಾವಲು ಬಣ್ಣ ಬಣ್ಣದ ಹೂಗಳೊಂದಿಗೆ ತುಂಬಿತ್ತು. ಒಂದು ದಿನ ಅವರ ಮನೆಯ ಹಿಂಭಾಗದಲ್ಲಿ ತೋಟವಿರಬೇಕು ಎಂದು ನಿರ್ಧರಿಸಿಕೊಳ್ಳುತ್ತಾರೆ. ಅದು ಬಣ್ಣ ಬಣ್ಣದ ಹೂಗಿಡಗಳೊಂದಿಗೆ.
ಆದ್ದರಿಂದ ಅವರ ಮನೆಯ ಹಿತ್ತಲೆಯಲ್ಲಿ ಗುಲಾಬಿ ಗಿಡವನ್ನು ನೆಟ್ಟಿದ್ದರು ಹಾಗೂ ದಿನನಿತ್ಯ ಅದಕ್ಕೆ ನೀರನ್ನು ಹಾಕುತ್ತಿದ್ದರು. ಒಂದು ದಿನ ಚಳಿಗಾಲದಲ್ಲಿ ಗೇರ್ಡಾನ ಅಜ್ಜಿ ಕೇಯನ್ನು ಬಿಸಿ ಚಾಕ್ಲೇಟ್ ತಿನ್ನಲು ಕರೆಯುತ್ತಾಳೆ. ಭಾರೀ ಮಂಜು ಸುರಿಯುತ್ತಿರುತ್ತದೆ. ಅವರು ಹೊರಗಡೆ ಆಟವಾಡಲು ಆಗಲಿಲ್ಲ. ಆದ್ದರಿಂದ ಅವರ ಅಜ್ಜಿ ಕಥೆಯನ್ನು ಹೇಳಲು ಆರಂಭಿಸಿದಳು. ಈ ದಿನ ನಾನು ನಿಮಗೆ ಒಂಟಿ ದುಷ್ಟ ಸ್ನೋ ಕ್ವೀನ್ ಬಗ್ಗೆ ಕತೆ ಹೇಳುತ್ತೇನೆ. ಅವಳು ಬೆಟ್ಟದ ಆ ಕಡೆ ಇರುತ್ತಾಳೆ. ಅವಳು ತುಂಬಾ ಕ್ರೂರಿ ಮತ್ತು ಚಿಕ್ಕ ಮಕ್ಕಳನ್ನು ಅಪಹರಣ ಮಾಡಿ ಅವಳ ಆಳುಗಳಾಗಿ ಮಾಡಿಕೊಳ್ಳುತ್ತಾಳೆ. ಆದರೆ ಕೇ ನಗುತ್ತಾ, ಸ್ನೋ ಕ್ವೀನಾ? ಓ, ನಾನಿದನ್ನು ನಂಬೋದಿಲ್ಲ. ಬಾ ಗೇರ್ಡಾ, ನಾವು ಹೊರಗಡೆ ಹಿಮದಲ್ಲಿ ಆಟವಾಡೋಣ. ಸ್ನೋ ಕ್ವೀನ್ ಅಜ್ಜಿ ಕತೆ ಹೇಳುವಾಗ ಹಾಯ್ದು ಹೋಗುತ್ತಾಳೆ. ಆಗ ಕೇಯಿನ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳುತ್ತಾಳೆ. ಓ, ಇವನು ನನ್ನ ನಂಬಲ್ವಾ? ನಾನು ನನ್ನ ಮಂಜಿನ ಬಾಣದಿಂದ ಅವನನ್ನು ಹೊಡೆಯುತ್ತೇನೆ. ಅವನು ಬಾಗಿಲು ತೆಗೆದ ತಕ್ಷಣ ಅವನ ಕಣ್ಣಲ್ಲಿ ಏನೋ ಬಿತ್ತು. ಅವನು ಕಣ್ಣನ್ನು ಉಜ್ಜುವಾಗ ಇದ್ದಕ್ಕಿದ್ದಂತೆ ಅವನ ಎದೆಯಲ್ಲಿ ಹಿಡಿದುಕೊಳ್ಳುತ್ತೆ ಹಾಗೂ ನೋವಿನಿಂದ ಅಳುತ್ತಾನೆ. ಅವನ ಕಣ್ಣು ಮತ್ತು ಹೃದಯದಿಂದ ಎಲ್ಲ ಪ್ರೀತಿನೂ ಹೊರಟು ಹೋಗುತ್ತೆ. ಅವನ ನಡವಳಿಕೆನೇ ಬದಲಾಗ್ಬಿಡುತ್ತೆ. ಗೇರ್ಡಾ ಕೇಳುತ್ತಾಳೆ, ಏನಾಯ್ತು ಕೇ ಅಂತ. ಎಲ್ಲ ಸರಿನಾ ಅಂತ. ನನ್ನಿಂದ ದೂರ ಹೋಗಿ ನಿನ್ನ ಕೆಲಸವನ್ನು ಮಾತ್ರ ನೋಡ್ಕೋ ಅಂತ ಅವನು ಮನೆಗೆ ಹೊರಟು ಹೋದನು. ಗೇರ್ಡಾಗೆ ಪಾಪ ಮಾತೇ ಬರಲಿಲ್ಲ. ಸ್ವಲ್ಪ ದಿನಗಳವರೆಗೂ ಕೇ ಗೇರ್ಡಾಳನ್ನು ದೂರವಿಡುತ್ತಿದ್ದ. ಅವಳು ನೆಟ್ಟಿದ ಗಿಡಗಳನ್ನು ಸಹ ನೋಡಲಿಲ್ಲ. ಒಂದು ದಿನ ಗೇರ್ಡಾ ಕೇ ಹೊರಗಡೆ ಹೋಗುವುದನ್ನು ನೋಡಿದಳು. ಅವಳು ಕೇಯನ್ನು ನಿಲ್ಲಿಸಿ ಹೇಳಿದಳು, ಏನಾಯ್ತು ನಿನಗೆ ಅಂತ. ಹೂಗಳನ್ನು ಇಷ್ಟಪಡುವವರ ಜೊತೆ ನಾನು ಸ್ನೇಹ ಮಾಡೋದಿಲ್ಲ ಅಂತ ಹೊರಟು ಹೋಗುತ್ತಿರುವಾಗ ಗೇರ್ಡಾ ಹಿಂಬಾಲಿಸಿದಳು. ಸ್ವಲ್ಪ ಸಮಯದ ನಂತರ ಕೇ ಚಿನ್ನದಲ್ಲಿ ಅಲಂಕಾರ ಮಾಡಿ ಕುದುರೆಯನ್ನು ಕಟ್ಟಿರುವ ಒಂದು ಗಾಡಿಯಲ್ಲಿ ಕುಳಿತಿರುವ ಸುಂದರವಾದ ಹುಡುಗಿಯ ಜೊತೆ ಮಾತನಾಡುವುದನ್ನು ನೋಡಿದ. ಕೇ ಅದರಲ್ಲಿ ಕುಳಿತುಕೊಂಡ ತಕ್ಷಣ ಅದು ಗಾಳಿಯಲ್ಲಿ ಹಾರಿಹೋಯಿತು. ಸ್ನೋ ಕ್ವೀನ್ ಕೇಯನ್ನು ತನ್ನ ಕೋಟೆಯೊಳಗೆ ಕರ್ಕೊಂಡು ಹೋದಳು. ಗೇರ್ಡಾ ತುಂಬಾ ಬೇಜಾರಾಗಿದ್ದಳು ಹಾಗೂ ಅವಳಿಗೆ ಗೊತ್ತಿತ್ತು ಅದು ಆ ಸ್ನೋ ಕ್ವೀನ್ ಅಂತ. ತುಂಬಾ ದಿನ ಕಳೆದೋಯ್ತು, ಆದ್ರೆ ಕೇ ಹಿಂತಿರುಗಲೇ ಇಲ್ಲ. ಬೇಸಿಗೆ ಕಾಲ ಬಂತು. ಈಗ ಗೇರ್ಡಾ ತನ್ನ ಕೇಗೋಸ್ಕರ ಕಾಯುತ್ತಿದ್ದಳು. ಇದರ ಬಗ್ಗೆ ಅವಳ ಅಜ್ಜಿ ಹತ್ರ ಮಾತನಾಡಿದಳು. ಅಜ್ಜಿ ಗೇರ್ಡಾಗೆ ಒಂದು ಕನ್ನಡಿ ಕೊಟ್ಟಳು ಹಾಗೂ ಇದು ಉಪಯೋಗಕ್ಕೆ ಬರುತ್ತೆ ಅಂದಳು. ಅಜ್ಜಿಯ ಅಪ್ಪಣೆಯಿಂದ ಹಾಗೂ ಅನುಮತಿಯಿಂದ ಗೇರ್ಡಾ ತನ್ನ ಪ್ರಯಾಣವನ್ನು ಶುರು ಮಾಡಿದಳು. ತಕ್ಷಣ ಒಂದು ಸುಂದರವಾದ ತೋಟಕ್ಕೆ ಸೇರಿಕೊಂಡಳು. ಅಲ್ಲಿ ತುಂಬಾ ಬಣ್ಣ ಬಣ್ಣದ ಹೂಗಳಿತ್ತು. ಅವಳು ಆ ಮೊದಲು ಅಂತ ಸುಂದರ ಹೂಗಳನ್ನು ನೋಡಿರಲಿಲ್ಲ. ಗೇರ್ಡಾ ಹತ್ತಿರಕ್ಕೆ ಹೋಗಿ ಆ ಹೂಗಳನ್ನು ಮುಟ್ಟಿದಳು. ಅವಳು ಆಶ್ಚರ್ಯಪಟ್ಟಳು, ಏಕೆಂದರೆ ಅದರಲ್ಲಿ ಸುಗಂಧ ಇರಲಿಲ್ಲ. ಗೇರ್ಡಾ ಮತ್ತೆ ಹೂಗಳನ್ನು ಮುಟ್ಟಿದ ಮೇಲೆ ಆ ಸುಗಂಧ ಹಿಂತಿರುಗಿತ್ತು. ಇದ್ದಕ್ಕಿದ್ದಂತೆ ಒಂದು ಹುಡುಗಿ ಪ್ರತ್ಯಕ್ಷವಾದಳು. ಅವಳು ಆ ತೋಟಕ್ಕೆ ಯಜಮಾನಿಯಾಗಿದ್ದಳು. ಧನ್ಯವಾದ ಗೇರ್ಡಾ. ಒಂದು ದುಷ್ಟ ಸ್ನೋ ಕ್ವೀನ್ ಇದ್ದಾಳೆ. ಅವಳು ನನ್ನ ಹೂಗಳ ಪರಿಮಳವನ್ನೆಲ್ಲ ದೋಚಿಬಿಟ್ಟಳು. ದೇವರು ಒಳ್ಳೆಯದು ಮಾಡಲಿ. ಸ್ವಚ್ಛ ಮನಸ್ಸಿನವಳೆ, ನಿನ್ನಿಂದ ನನ್ನ ಹೂಗಳಿಗೆ ಅದರ ಪರಿಮಳ ಹಿಂತಿರುಗಿತು. ನಿನಗೋಸ್ಕರ ಏನ್ ಮಾಡಲಿ ಪುಟ್ಟ ಹುಡುಗಿ. ನಾನು ನನ್ನ ಸ್ನೇಹಿತ ಕೇಗಾಗಿ ಕಾಯುತ್ತಿದ್ದೇನೆ. ಅವನನ್ನು ಆ ಸ್ನೋ ಕ್ವೀನ್ ಅಪಹರಣ ಮಾಡಿದ್ದಾಳೆ. ಆ ಕೆಟ್ಟ ಸ್ನೋ ಕ್ವೀನ್. ಈ ಪುಟ್ಟ ಹುಡುಗಿ, ಬೇಗ ಹೊರಡು. ನಿನ್ನ ಸ್ನೇಹಿತನ ಹೃದಯವನ್ನು ತಣ್ಣನೆಯ ಮಂಜಾಗಿ ಮಾಡಿಬಿಡುತ್ತಾಳೆ. ನನ್ನ ತೋಟದ ಎದುರು ಒಂದು ನದಿ ಇದೆ. ನಿನ್ನ ಸ್ನೇಹಿತನನ್ನು ಹುಡುಕಲು ಆ ನದಿ ಖಂಡಿತವಾಗ್ಲೂ ನಿನಗೆ ಸಹಾಯ ಮಾಡುತ್ತೆ. ಕೆಲವು ಸುಂದರವಾದ ಹೂಗಳನ್ನು ನಿನ್ನ ಸ್ನೇಹಿತ ಕೇಗಾಗಿ ತಗೊಂಡು ಹೋಗು. ನದಿ ಹತ್ರ ಹೋದಳು. ಅವಳು ದೋಣಿಯಲ್ಲಿ ಕುಳಿತುಕೊಂಡಳು.
ನದಿ ಅವಳ ಸ್ನೇಹಿತ ಕೆ ಹತ್ರ ಕರೆದುಕೊಂಡು ಹೋಗಲು ಹೇಳಿದಳು. ಸ್ವಲ್ಪ ಹೊತ್ತ ನಂತರ ದೋಣಿ ಅವಳನ್ನು ಒಂದು ದೊಡ್ಡ ಹಡಗಿನ ಹತ್ರ ಕರೆದುಕೊಂಡು ಹೋಯಿತು. ಗೇರ್ಡಾ ಆ ಹಡಗಿನ ಒಳಗೆ ಹೋಗಿ ಒಂದು ಪೈರೇಟ್ ಹುಡುಗಿಯನ್ನು ಭೇಟಿ ಮಾಡಿದಳು. ಹೇ ಪುಟ್ಟ ಹುಡುಗಿ, ನನ್ನ ಹಡಗಿಗೆ ಬಂದ ಕಾರಣ? ಗೇರ್ಡಾ ಅವಳಿಗೆ ಎಲ್ಲವನ್ನೂ ಹೇಳಿದಳು. ಹುಡುಗಿ ಹೇಳಿದಳು, ನನಗೆ ಯಾವುದೇ ಸ್ನೇಹಿತರಿಲ್ಲ. ನೀನು ನನಗೆ ಸ್ನೇಹಿತೆ ಆಗಲು ಪ್ರಮಾಣ ಮಾಡಿದ್ದಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಗೇರ್ಡಾ ಅವಳ ಸ್ನೇಹಿತೆ ಆಗಲು ಒಪ್ಪಿದಳು. ಪೈರೇಟ್ ಹುಡುಗಿ ಮರದ ಒಂದು ಮಾಂತ್ರಿಕ ಹಿಮಸಾರಂಗವನ್ನು ಕೊಟ್ಟಳು. ಅವಳು ಗೇರ್ಡಾಗೆ ಹೇಳಿದಳು, ಈ ಹಿಮಸಾರಂಗ ಸ್ನೋ ಕ್ವೀನ್ನ ಕೋಟೆ ಹತ್ರ ಕರೆದುಕೊಂಡು ಹೋಗುತ್ತೆ ಅಂತ. ಗೇರ್ಡಾ ಸ್ನೋ ಕ್ವೀನ್ಗೆ ಧನ್ಯವಾದ ಹೇಳಿದಳು. ಅವಳು ಆ ಹಿಮಸಾರಂಗದ ಮೇಲೆ ಕುಳಿತುಕೊಂಡು ಆಕಾಶದಲ್ಲಿ ಹಾರಿ ಹೋದಳು. ಸ್ವಲ್ಪ ಹೊತ್ತು ಹಾರಿ ಹೋದ ಮೇಲೆ ಅವಳು ಒಂದು ಹೊಳೆಯುವ ಮಂಜಿನ ಕೋಟೆಯನ್ನು ನೋಡಿದಳು. ಗೇರ್ಡಾ ಕೋಟೆಯನ್ನು ಪ್ರವೇಶಿಸಿ ಕೆಯನ್ನು ಕರೆಯಲು ಆರಂಭಿಸಿದಳು. ಕೆ, ಎಲ್ಲಿದ್ಯಾ ಕೆ? ಮಂಜಿನೊಂದಿಗೆ ಆಟವಾಡುವುದನ್ನು ನೋಡಿದಳು. ಗೇರ್ಡಾ ಅವನ ಕಡೆ ಓಡಿ ತಬ್ಬಿಕೊಂಡಳು. ಆದರೆ ಕೆ ಪ್ರತಿಕ್ರಿಯಿಸಲಿಲ್ಲ. ಅವನು ಅವಳ ಕಡೆಗೆ ಯಾರೋ ಅಪರಿಚಿತರನ್ನು ನೋಡುವ ಹಾಗೆ ನೋಡಿದ. ಇದ್ದಕ್ಕಿದ್ದಂತೆ ಸ್ನೋ ಕ್ವೀನ್ ಕಾಣಿಸಿಕೊಂಡು, ನನ್ನ ಕೋಟೆಯಲ್ಲಿ ಏನು ಮಾಡುತ್ತಿರುವೆ? ನಾನು ಮಂಜಿನ ಪ್ರತಿಮೆಯಂತೆ ಬದಲಾಯಿಸುವ ಮೊದಲು ಇಲ್ಲಿಂದ ಹೊರಟು ಹೋಗು. ಧೈರ್ಯವಾಗಿ ಗೇರ್ಡಾ ಹೇಳಿದಳು, ನಾನು ನನ್ನ ಸ್ನೇಹಿತನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ. ಅದಕ್ಕೆ ಸ್ನೋ ಕ್ವೀನ್ ಹೇಳಿದಳು, ನಾನು ಅವನ ಹೃದಯವನ್ನು ಬಂಧಿಸಿದ್ದೇನೆ. ಈಗ ಅವನು ಯಾವತ್ತಿಗೂ ನನ್ನವನೇ. ಗೇರ್ಡಾ ಕೆಗೆ ಹೂಗಳನ್ನು ಕೊಟ್ಟಳು. ತಕ್ಷಣ ಆ ಹೂಗಳನ್ನು ವಾಸನೆ ನೋಡಿದಾಗ ಅವನ ಕಣ್ಣಲ್ಲಿ ಮಿಂಚು ಬಂದಿತು. ಅವನ ಹೃದಯ ಕರಗಿ ಅವನಿಗೆ ನೆನಪಿನ ಶಕ್ತಿ ಬಂತು. ಅವನು ಗೇರ್ಡಾಳನ್ನು ಖುಷಿಯಿಂದ ತಬ್ಬಿಕೊಂಡ. ಇದನ್ನು ನೋಡಿದ ಸ್ನೋ ಕ್ವೀನ್ಗೆ ತುಂಬಾ ಕೋಪ ಬಂದು ಅವಳು ಹೇಳಿದಳು, ನೀವು ನನ್ನ ಕೋಟೆಯನ್ನು ಬಿಡಕ್ಕಾಗಲ್ಲ, ನಿಮ್ಮಿಬ್ಬರನ್ನು ಶಪಿಸುತ್ತೇನೆ ಅಂತ. ಗೇರ್ಡಾ ತನ್ನ ಅಜ್ಜಿಯ ಮಾಂತ್ರಿಕ ಕನ್ನಡಿಯನ್ನು ನೋಡಿಸಿ ಹೇಳಿದಳು, ಓ ಸ್ನೋ ಕ್ವೀನ್, ನಮ್ಮನ್ನು ಹೋಗಲು ಬಿಡು. ನಾನು ನಿನಗೆ ಮಾಂತ್ರಿಕ ಕನ್ನಡಿಯನ್ನು ಕೊಡುತ್ತೇನೆ. ಆ ಕನ್ನಡಿಯ ಸಹಾಯದಿಂದ ಯಾರ ಹತ್ತಿರವಾದರೂ ಮಾತನಾಡಬಹುದು. ಹಾಗೂ ಈ ಥರ ಮಾಡಿದ್ದಲ್ಲಿ ನೀನು ಯಾವತ್ತಿಗೂ ಒಂಟಿಯಾಗಲ್ಲ. ಹೌದು, ನೀನು ಯಾವಾಗ ನೆನೆಸ್ಕೊಂಡ್ರು ಕೆ ಅನ್ನು ಭೇಟಿ ಮಾಡಬಹುದು. ಸ್ನೋ ಕ್ವೀನ್ ಅದಕ್ಕೆ ಒಪ್ಪಿ ಅವನನ್ನು ಬಿಟ್ಟು ಬಿಟ್ಟಳು. ಗೇರ್ಡಾ ಮತ್ತು ಕೆ ಇಬ್ಬರು ಸಂತೋಷದಿಂದ ಮನೆಗೆ ಹಿಂತಿರುಗಿದರು. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.